ಸೊ ಇವತ್ತು ನಿಮ್ಮನ್ನ ಏನಂತ ಮಾತಾಡಿಸ್ಬೇಕು ಅಂತ, ರಂಗಭೂಮಿ ಕಲಾವಿದರು ಅನ್ಬೇಕಾ, ಭರತನಾಟ್ಯ ಕಲಾವಿದೆ ಅನ್ಬೇಕಾ, ಉದ್ಯಮಿ ಅನ್ಬೇಕಾ, ಅಥವಾ ದೇಗುಲದ ಟ್ರಸ್ಟಿ ಅನ್ಬೇಕಾ? ಇಷ್ಟೆಲ್ಲ ಸಾಧನೆಯನ್ನು ಮಾಡಬೇಕು ಅಂದ್ರೆ ನಿಮ್ಗೊಂದು ಪ್ರೇರಣೆ ಡೆಫಿನೆಟ್ಲಿ ಖಂಡಿತವಾಗ್ಲೂ ಇರುತ್ತೆ. ಅಲ್ಲಿಂದ ಆರಂಭ ಮಾಡೋದಾದ್ರೆ ಏನ್ ಹೇಳ್ತೀರಿ? ಹೌದಮ್ಮ, ನನಗೆ ಫಸ್ಟ್ ಇವಾಗ ಹೇಳ್ಕೋಬೇಕು ಅಂತಂದ್ರೆ ಕಲಾವಿದೆ ಅನ್ನೋಕ್ಕೂ ಖುಷಿ ಇದೆ. ಹಾಗೆ ಬಂಡಿ ಮಹಾಕಾಳಿ ದೇವಸ್ಥಾನದ ಕುಟುಂಬದಲ್ಲಿ ನಾನೊಬ್ಳು ಇದ್ದೀನಿ ಅನ್ನೋದಕ್ಕೆ ಅದೊಂದು ಹೆಮ್ಮೆ ಇದೆ. ಸೊ ನನಗೆ ಏನನ್ಸೋದು ಅಂತಂದ್ರೆ, ಫಸ್ಟಿಂದ ನನಗೆ ವಂಶ ಪಾರಂಪರ್ಯವಾಗಿ ಬಂದಿರುವಂಥ ದೇವಸ್ಥಾನ ನಮ್ಮ ತಂದೆ ಮನೆಯದು ಇದು. ಬಂಡಿ ಮಹಾಕಾಳಿ ಟೆಂಪಲ್ ಅಂದರೆ ಸಾಮಾನ್ಯಕ್ಕೆ ಎಲ್ಲರಿಗೂ ನಮ್ಮ ಇಡೀ ಬ್ಯಾಂಗ್ಳೂರು ಗೊತ್ತಿರುವಂಥ ದೇಗುಲ ಇದು. ಸೊ ಇಲ್ಲಿ ಈ ಕುಟುಂಬದಲ್ಲಿ ನಾನು 6ನೇ ತಲೆಮಾರಾಗಿ ನಾನು ಹುಟ್ಟಿದ್ದೀನಿ ಅನ್ನೋದೇ ನನ್ನ ಅದೃಷ್ಟ. ಸೊ ಇನ್ನು ಮುಂದಿನ ಒಂದು ಕಂಟಿನ್ಯೂಟಿ ಅನ್ನೋ ಒಂದು ಇದರಲ್ಲಿ ನನ್ನ ಮಗ ಇವಾಗ ಅಲ್ಲಿ ನನ್ನ ತಮ್ಮನ ಜೊತೆಲಿ ಸೇವೆ ಸಲ್ಲಿಸ್ತಾ ಇದ್ದಾನೆ. ಸೊ ಇದೆಲ್ಲದ್ರೂ ಹೊರತಾಗಿ ನನಗೆ ನನ್ನ ಗಂಡನ ಮನೆ ಕಡೆಯಿಂದ ನಾನು ಸ್ವಲ್ಪ ಆರ್ಕೆಸ್ಟ್ರಾ ಬೇಸ್ಡ್ ಅಂತ ಹೋಗಿ, ಸೊ 98 ನಂದು ಮದುವೆ ಆಗಿದ್ದು. ಸೊ ಅದಾದ ನಂತರ ನಾನು ಅವ್ರ ಜೊತೆಲಿ ನಾನು ಆರ್ಕೆಸ್ಟ್ರಾ, ಇವೆಂಟ್ ಮ್ಯಾನೇಜ್ಮೆಂಟು, ಸೊ ಈ ಥರ ಒಂದು ನಮ್ಮದು ಒಂದು ಅಂದರೆ ಕರ್ತವ್ಯನೇ ಅನ್ಬೇಕದು. ಯಾಕಂದ್ರೆ ಒಂದು ಸ್ಟೇಜ್ ಕಾರ್ಯಕ್ರಮ, ವೇದಿಕೆ ಕಾರ್ಯಕ್ರಮ ಮಾಡುವಾಗ ಸಾವಿರಾರು ಜನ ನಿಂತ್ಕೋತಾರೆ ಮುಂದೆ. ನಿಂತ್ಕೊಂಡಿದ್ದ ಸಂದರ್ಭದಲ್ಲಿ ನಾವು ಅವ್ರ ಮುಂದೆ ನಾವು ಮುಖ ಕೊಡ್ತೀವಿ ಅಂದಾಗ ಸೊ ಅದು ಕೂಡ ಒಂದು ಆ ವಯಸ್ಸಲ್ಲಿ ಸ್ವಲ್ಪ ಭಯ ಅನ್ನೋದಿತ್ತು. ಸೊ ಹೋಗ್ತಾ ಹೋಗ್ತಾ ಏನಾಗ್ತಿತ್ತು ಅಂದ್ರೆ, ನನಗೆ ಸ್ಟೇಜ್ಗಳ ಮೇಲೆ ನಾವು ಆರ್ಕೆಸ್ಟ್ರಾ ಮಾಡ್ತಿದೀವಿ, ನಾನು ಬೇಸಿಕಲಿ ನಾನು ಸಿಂಗರ್ ಅಲ್ಲ ಆಗ, ಆರ್ಕೆಸ್ಟ್ರಾ ನನ್ನ ಯಜಮಾನ್ರ ಜೊತೆಲಿ ಹೋಗುವಾಗ. ಬಟ್ ಹೋಗ್ತಾ ಹೋಗ್ತಾ ಏನಾಗ್ತಿತ್ತು ಅಂದ್ರೆ, ನನಗೆ ಮೈನಾ ಅವರು ಅಂತ ಇದ್ರು, ಡೈರೆಕ್ಟರ್ ಮೈನಾ ಅಂತ ಕೇಳಿರ್ತಾರೆ. ಸೊ ಆ ಸರ್ ಅವ್ರ ವೈಫು ನಮ್ಮ ಹತ್ರ ಸಿಂಗರ್ ಆಗಿದ್ರು, ಶೋಭಾ ಅಂತ. ಸೊ ಅವ್ರನ್ನ ನಾನು ಈ ಒಂದು ಟೈಮಲ್ಲಿ ನಾನು ನೆನ್ಸ್ಕೋಬೇಕು. ಅವ್ರು ಇಲ್ಲ ಇವಾಗ, ಅವ್ರಿಬ್ರು ಇಲ್ಲ, ಬಟ್ ಅವ್ರನ್ನ ನೆನ್ಸ್ಕೋಬೇಕು ನಾನು. ಸೊ ನೀನ್ ಯಾಕೆ ವೇಸ್ಟ್ ಆಗಿ ಬಂದು ಅವ್ನ ಜೊತೆಲಿ ಕೂತ್ಕೊಳ್ತೀಯಾ, ಅಟ್ಲೀಸ್ಟ್ ಕೋರಸ್ ಆಡು ಅಂದ್ಬಿಟ್ಟು ಪಾಪ ಕಿವಿಲ್ ನನಗೆ ಹೇಳ್ಕೊಟ್ಬಿಟ್ಟು ಕೋರಸ್ ಆಡ್ಸೋರು. ಸೂಪರ್. ಸೊ ಇದು ಆಡ್ತಾ ಆಡ್ತಾ ನನಗೆ ಇಲ್ಲ, ಇದು ಏನೋ ತುಂಬಾ ಇದೆ, ಸಿಂಗರ್ ಅಂದ್ರೆ ಸಿಂಗರ್ ಆಗೋದು ಅಂದ್ರೆ ಸುಲಭದ ಮಾತಲ್ಲ, ಇದು ಇಂಟ್ರೆಸ್ಟ್ ಇರಬೇಕು. ಮೇನ್ಲಿ ನಾನು ಏನೋ ಒಂದು ಶಾಸ್ತ್ರೀಯವಾಗಿನೂ ನಾನು ಕಲಿಬೇಕು ಅನ್ನೋ ಕಾರಣಕ್ಕೆ ನಾನು 2ನೇ ಮಗು ಪ್ರೆಗ್ನೆಂಟ್ ಇದ್ದೆ. ಸೊ ಆ ಟೈಮಲ್ಲಿ ಹೋಗಿ ಸಂಗೀತ ಅಭ್ಯಾಸ ಮಾಡೋಣ ಅಂತ ಹೋಗಿದ್ದೆ. ಸೊ ಅದು ಮಾಡ್ತಾ 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 ಏನಾಯ್ತು, ನನಗೆ ಇಲ್ಲ ಇದು ಹಿಂದೂಸ್ತಾನಿ ಕಲಿಬೇಕು ಅಂದ್ರೆ ತುಂಬಾ ಇದೆ, ಅದು ಪರಿಶ್ರಮ. ನಾನು ಇವಾಗ ಹೋಗಿ ನಾನು 19 ವರ್ಷ 20 ವರ್ಷದಲ್ಲಿ ನಾನು ಹೋಗಿ ಕಲಿಯುವಂಥದ್ದಲ್ಲ ಅನ್ನೋದು ನನ್ನ ಮೈಂಡಲ್ಲಿ ಇತ್ತು. ಬಟ್ ಅಲ್ಲಿ ಹೋದಾಗ ಗುರುಗಳು ಏನ್ ಹೇಳ್ಕೊಡ್ತಿದ್ರು ಅಂದ್ರೆ, ನನಗೆ ಇಲ್ಲಮ್ಮ, ವಿದ್ಯೆಗೆ ಏನು ಏಜ್ ಇಲ್ಲ, ನೀವ್ 80 ವರ್ಷ ಇದ್ರು ಕೂಡ ಭರತನಾಟ್ಯ ಮಾಡ್ಬೋದು. ಸೊ ಹಿಂಗೆಲ್ಲ ಹೇಳಿದ್ರು. ನನಗೂ ನಾನು ಸಣ್ಣ ವಯಸ್ಸಲ್ಲಿ ಮಂಜುಳಾ ಪರಮೇಶ್ ಮೇಡಮ್ ಇದಲ್ಲ, ಸೊ ಅವರ ಒಂದು ಇದರಲ್ಲಿ ನಾನು, ಮತ್ತೆ ವಾಣಿ ಕೌಶಿಕ್ ಅವರು ನ್ಯೂಸ್ ಆಂಕರ್ ನೋಡಿರ್ತೀರಿ, ಕೇಳಿರ್ತೀರಿ, ಈಗ ಮೇಡಮ್ ಇದ್ರು. ಸೊ ಅವ್ರ ಹತ್ರ ನಾನು ಕಲ್ತಿದ್ದು ನಾನು ಚಿಕ್ಕ ವಯಸ್ಸಲ್ಲಿ ಭರತನಾಟ್ಯ. ವಾಣಿ ಕೌಶಿಕ್ ಮ್ಯಾಮ್ ಫಸ್ಟ್ ನಮಗೆ, ಅದಾದ್ಮೇಲೆ ಮಂಜುಳಾ ಪರಮೇಶ್ ಮ್ಯಾಮ್. ಯಾಕಂದ್ರೆ ವಾಣಿ ಕೌಶಿಕ್ ಮ್ಯಾಮು ನಮ್ಮ ಬಾಪೂಜಿ ನಗರಲ್ಲೇ ಇದ್ರು. ಸೊ ಹತ್ರ ಇತ್ತು ಅಂತ ಹೇಳಿ ಅವಾಗ ಮಕ್ಕಳಲ್ಲ, ನಾವು ಸಣ್ಣ ಮಕ್ಕಳು ಅಂತ ಅವ್ರ ಹತ್ರ ಕಳಿಸ್ತಿದ್ರು. ಅದಾದ್ಮೇಲೆ ಅವ್ರ ಮನೆ ಶಿಫ್ಟ್ ಮಾಡಿದಾಗ ಮತ್ತೆ ನ್ಯೂಸ್ ಚಾನಲ್ ಅಲ್ಲಿ ಅವ್ರು ಬ್ಯುಸಿ ಆಗ್ಬಿಟ್ರು. ಸೊ ಹಂಗಾಗಿ ನಮ್ಗೆ ಇನ್ನೆಲ್ಲಿ ಹೋಗೋದಪ್ಪ ಅಂತ ಯೋಚನೆ ಮಾಡುವಾಗ ನಮ್ಮ ಆರ್ಕೆಸ್ಟ್ರಾಲೇ ಲಿಂಕ್ ಇತ್ತಲ್ಲ, ಮಂಜುಳಾ ಪರಮೇಶ್ ಮ್ಯಾಮ್. ಸೊ ಅವ್ರ ಹತ್ರ ಹೋಗೋಣ ಅಂತ ಹೇಳಿ ಅವ್ರ ಹತ್ರ ಹೋಗ್ತಿದೆ. ಅಲ್ಲಿ ಇನ್ನೊಂದು ವಿಷಯ ಏನಾಗ್ಬಿಡ್ತಂದ್ರೆ, ನನಗೆ ನಾನು ಒಂದು 18 ಇಯರ್ಸ್ ಆಗ್ಬಿಟ್ಟಿದ್ದೀನಿ, 18-19 ಇಯರ್ಸ್. ನಾನು ಪುಟ್ಟ ಮಕ್ಕಳು, ಈಗ ಹೇಮಂತ್ ಸರ್ ಇದಾರೆ ಅವ್ರ ಬ್ರದರ್. ಸೊ ಅವ್ರ ಮಕ್ಳು ಇವಾಗೆಲ್ಲ ಶೀತಲ್ ಅವರೆಲ್ಲ ದೊಡ್ಡವರಾಗಿದ್ದಾರೆ. ಅವ್ರು ನನಗೆ ಸಣ್ಣ ಮಕ್ಳು ಬಂದು ನನಗೆ ಹೇಳ್ಕೊಡ್ತಿದ್ದಾರೆ. ಸೊ ಮ್ಯಾಮ್ ಇಲ್ಲ, ಮಂಜುಳಾ ಮ್ಯಾಮ್ ಇಲ್ಲ, ಆರ್ಕೆಸ್ಟ್ರಾಗ ಹೋಗ್ಬಿಟ್ಟಿರ್ತಿದ್ರು. ಸೊ ಈ ಟೈಮಲ್ಲಿ ಅವ್ರು ಹೇಳ್ಕೊಡ್ತಿದ್ದಾರೆ. ನನಗೆ ಮುಜುಗರ ಆಗೋದು, ಇವ್ರ ಹತ್ರ ಕಲಿಬೇಕಲ್ಲ ಅಂತ ಹೇಳಿ ನಾನು ಅವಾಗೂ ಅದ್ರಿಂದ ಬಿಟ್ಟು ಬಂದ್ಬಿಟ್ಟೆ. ಸೊ ಇಲ್ಲಿಂದ್ರೆ ಇವಾಗ್ಲೂ ನಾನು ಒಂದು ರಂಗ ಪ್ರವೇಶ ಮಾಡಿ ನಾನು ಒಂದು ಕಲಾವಿದೆ, ಭರತನಾಟ್ಯ ಕಲಾವಿದೆ ಅನ್ಕೊಳಕ್ಕೆ ನಂಗೆ ತುಂಬಾ ಖುಷಿ. ಯಾಕಂದ್ರೆ ಆ ಒಂದು ಕಲೆ ಎಲ್ರಿಗೂ ಬರಲ್ಲ. ಎಷ್ಟೇ ಪ್ರಯತ್ನ ಪಟ್ಟು ನೋಡಿ, ನನ್ಗೆ 2-3 ತರ ಒಳ್ಳೊಳ್ಳೆ ಗುರುಗಳು ಸಿಕ್ಕಿದ್ರು, ಬಟ್ ಆದ್ರೆ ಅದನ್ನ ನಾನು ಅಚೀವ್ ಮಾಡಿ ಒಂದು ಸಂಪೂರ್ಣ ಮಾಡಕ್ಕಾಗ್ಲಿಲ್ಲ. ಸೊ ಅದೊಂದು ಬೇಜಾರಿದೆ. ಈಗ ನಾನು ಎಲ್ಲಾನು ಕಲ್ತಿದ್ದೀನಿ, ಎಲ್ಲ ಅರ್ಧಂಬರ್ಧ. ಹಾಗಾಗಿ ನಾನು ಏನ್ ಹೇಳೋದು ಅನ್ನೋದು ಒಂದು ಬೇಜಾರಿರುತ್ತೆ. ಮತ್ತೆ ರಂಗಭೂಮಿಗೂ ಅಷ್ಟೇನೆ, ರಂಗಭೂಮಿಗೂ ತುಂಬಾ ನಾಟಕಗಳಿಗೆ ಅಂತ ಹೋಗಿದ್ದೀನಿ. ಬಟ್ ಮುಂಚೆ ಏನಾಗ್ತಿತ್ತು ಅಂದ್ರೆ, ಅಭಿನಯ ತರಂಗಲ್ಲಿ ನಾನು ಮೇನ್ ಅಭ್ಯಾಸ ಮಾಡಿದ್ದು. ಸೊ ಗೌರಿ ಮ್ಯಾಮ್ ಹತ್ರ ನಾನು ಕಲ್ತಿದ್ದು. ಸೊ ಅಭಿನಯ ತರಂಗ ಸ್ಟೂಡೆಂಟ್ ಅಂತ ಹೇಳ್ಕೊಳಕ್ಕೂ ನನ್ಗೆ ಹೆಮ್ಮೆ ಇದೆ. ಸೊ ಅವ್ರ ಹತ್ರ ಕಲ್ತಿದ್ ವಿದ್ಯೆನೆ ಬೇರೆ. ಯಾಕಂದ್ರೆ ನನ್ಗೆ ಡೈರೆಕ್ಷನ್ ಮಾಡ್ಬೇಕು ಅನ್ನೋದು ತುಂಬಾ ಆಸಕ್ತಿ ಇತ್ತು. ನಟನೆ ಮಾಡೋದಕ್ಕಿನ್ನ ಡೈರೆಕ್ಷನ್ ಮಾಡೋಣ. ಯಾಕಂದ್ರೆ ನಮ್ದು ಒಂದು ದೇವಸ್ಥಾನದ್ದು ನೋಡಿ, ಎಲ್ಲಾ ತರ ಸೆಲೆಬ್ರಿಟೀಸ್ ಬರ್ತಾರೆ ನಮ್ಮ ದೇವಸ್ಥಾನ. ಆಮೇಲೆ ಪ್ರೊಡ್ಯೂಸರ್ಸ್ ಬರ್ತಾರೆ, ಡೈರೆಕ್ಟರ್ಗಳು ಸುಮಾರು ಜನ ಬರ್ತಾರೆ. ಯಾರೊಬ್ರು ಕೂಡ ಅಮ್ಮನವ್ರದ್ದು ಏನ್ ಮಾಡಕ್ಕೂ ಯಾರು ಮುಂದೆ ಬರ್ತಾ ಇಲ್ಲ. ಸೊ ಯಾಕೆ ಈ ತರ ಮಾಡ್ತಾರೆ, ನಮ್ ದೇವಸ್ಥಾನ ಅಂದ್ರೆ ಯಾರು ಇಂಟ್ರೆಸ್ಟ್ ಇಲ್ವಾ? ಫಸ್ಟ್ ಎಲ್ಲ ನನಗೆ ಅನ್ಸ್ತಾ ಇದ್ದಿದ್ದು, ಈ ಹಿಂದೆ ಒಂದು 15 ವರ್ಷದ ಹಿಂದೆ ಈ ತರ ನನ್ಗೆ ಫೀಲಿಂಗು. ಎಲ್ರು ಬರ್ತಾರೆ, ಯಾಕೆ ಯಾರು ಕೂಡ ಅದು ಇಂಟ್ರೆಸ್ಟ್ ತಗೊಳ್ತಿಲ್ಲ, ಅಥವಾ ಅಮ್ಮನವ್ರು ಮಾಡಕ್ ಬಿಡ್ತಿಲ್ವಾ, ಅವ್ರ ಪ್ರೇರಣೆ ಆಗ್ತಿಲ್ವಾ? ಸೊ ನಾನ್ ಪ್ರಯತ್ನ ಪಡೋಣ, ಅಟ್ಲೀಸ್ಟ್ ಡೈರೆಕ್ಷನ್ ಕಲಿಬೇಕು ನಾನು ಅನ್ನೋ ಕಾರಣಕ್ಕೆ ಅಭಿನಯ ತರಂಗ ಹೋಗಿದ್ ನಾನು. ಸೊ ಅದಾದ್ಮೇಲೆ ಈಗ್ಲೂ
ಕೂಡ ಕಾಯ್ತಿದ್ದೀನಿ ಅಮ್ಮನವರ ಒಂದು ಅಪ್ಪಣೆ ಬರಬೇಕು, ಅವ್ರ ಸೂಚನೆ ಬರ್ತಾ ಇದ್ದಂಗೆ ಒಂದು ಸಿನಿಮಾ ಮಾಡಬೇಕು ಅಮ್ಮನವ್ರ ಬಗ್ಗೆ ಏನು, ಯಾಕಂದ್ರೆ ಮಾಹಿತಿ ನೀಟಾಗಿ ಇವಾಗ ಯೂಟ್ಯೂಬರ್ಸ್ ಎಲ್ಲ ಬಂದಿದ್ದಾರೆ ಸುಮಾರು ಜನ, ಅದರಲ್ಲಿ ತಪ್ಪು ಮಾಹಿತಿಗಳು ಕೂಡ ಇದೆ. ಆ ತರ ನನ್ಗೆ ಇರಬಾರ್ದು. ಆದ್ರೆ ಸಿನಿಮಾ ಮಾಡಿದ್ರೆ ರಿಯಲ್, ಯಾಕಂದ್ರೆ ನನ್ನ ಲೈಫಲ್ಲೇ ಆಗಿದ್ ಮಿರಾಕಲ್ಸ್ ಇದೆ. ನಾನೇನಂದ್ರೆ ಆರ್ಕೆಸ್ಟ್ರಾ ಹೋಗ್ತಿದ್ದ ಟೈಮಲ್ಲಿ ನಮ್ಮ ದೇವಸ್ಥಾನ ನಮ್ಮ ತಂದೆ ಮನೆದಲ್ಲ, ನಾನು ಬರಲೇಬೇಕು ಅನ್ನೋ ಕಮಿಟ್ಮೆಂಟ್, ಅದು ನಮ್ಮ ವಂಶದ್ದು ಬರಬೇಕು. ಸುಮ್ಮನೆ ಬರೋದು ಕೈ ಮುಗಿಯೋದು, ಆ ಟೈಮ್ ಸಂದರ್ಭಕ್ಕೆ ಏನೋ ಫಂಕ್ಷನ್ನು ನವರಾತ್ರಿ ಇಂಥ ಟೈಮ್ಗಳಲ್ಲಿ ಹೊರಟ್ಬಿಡೋದು, ಹಿಂಗಿದೆ. ಈಗಿರುವಾಗ ನನಗೆ ಅನಿಸ್ತಾ ಇದ್ದು ಆಚೆ ಇದ್ದಾಗ ನನಗೆ ಒಂದು ಬಾಂಡಿಂಗ್ ಅಮ್ಮನ ಜೊತೆಗೆ ಬೇರೆ ತರ ಇತ್ತು. ಜಸ್ಟ್ ನಮ್ಮ ಅಮ್ಮ ಬಿಡು, ಒಂದು ಇಗ್ನೋರೆನ್ಸ್ ಇರುತ್ತಲ್ಲ, ನಮ್ಮ ಅಮ್ಮ ಇದಾರೆ ಬಿಡು ನನಗೆ ಇರ್ತಾರೆ, ಆ ಒಂದ್ ಸಲುಗೆನು ಅದು ಒಂದ್ಕೊಡಿ ಆ ತರ. ನಮ್ಮ ಇವಾಗ ನಮ್ಮ ತಾಯಿ ಏನೇ ಮಾಡಿದ್ರು ಜೊತೆಲೇ ಇರ್ತಾರಲ್ಲ, ಅಮ್ಮ ಯಾವತ್ತೂ ಬಿಟ್ಕೊಡಲ್ಲ. ನಾವು ಮಕ್ಕಳು ಬೈತಾನೆ ಇರ್ತೀವಿ, ಏನೋ ಒಂದ್ ಮಾಡ್ತಿರ್ತೀವಿ, ಕಿರಿಕಿರಿ ಕೊಡ್ತೀವಿ, ಕಾಟ ಕೊಡ್ತೀವಿ, ಬಟ್ ತಾಯಿದಿರು ಯಾವತ್ತೂ ಬಿಟ್ಕೊಡಲ್ಲ ನಮ್ಗೆ, ಈ ತರ ಇತ್ತು. ಆಮೇಲೆ 2009 ಏನಾಗ್ಬಿಡ್ತು ಅಂದ್ರೆ, ನಂದು ಟೆಕ್ಸ್ಟೈಲ್ ರನ್ ಮಾಡ್ತಿದ್ದೆ, 4 ಟೆಕ್ಸ್ಟೈಲ್ ರನ್ ಮಾಡ್ತಿದ್ದೆ ಸೇಮ್ ಅಟ್ ಎ ಟೈಮ್ ಅಲ್ಲೇನೆ. ಮತ್ತೆ ಇದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಇತ್ತು ನಮ್ದು, ಆರ್ಕೆಸ್ಟ್ರಾ ನಡೀತಿತ್ತು ನಮ್ದು, ಬಿರ್ಲಾ ಸೂಪರ್ ಇವೆಂಟ್ ನಡೀತಿತ್ತು ದಾವಣಗೆರೆಯಲ್ಲಿ. ಆ ಟೈಮಲ್ಲೆಲ್ಲ ಹೇಗೆ ಅಂದ್ರೆ 10 days ಒಂದ್ಸರಿ ನಾವ್ ಹಿಂಗ್ ಹೋಗ್ಬಿಟ್ರೆ ಡೀಲರ್ಸ್ ಮೀಟಿಂಗ್ ಅದು ಇದು ಅಂತ ಈ ಕಂಪ್ನಿಗಳಲ್ಲಿ ಇರ್ತಾವಲ್ಲ ನೋಡಿ. ಸೊ ಹಂಗಿದ್ದಾಗ ನಾನು ದಾವಣಗೆರೆ ಲಾಸ್ಟ್ ಡೇ 10th ಡೇ ಲಾಸ್ಟ್ ಡೇ ಫ್ಲೋಟ್ ಮೇಲೆ ಇದ್ದೀನಿ. ಆರ್ಕೆಸ್ಟ್ರಾ ಫ್ಲೋಟ್ ಬರ್ತಿತ್ತು ಅವಾಗ ವ್ಯಾನ್ಗಳಲ್ಲಿ. ಸೊ ಅಲ್ಲಿ ಮೇಲಿದ್ದೀನಿ, ನಮ್ಮಪ್ಪ ಕಾಲ್ ಮಾಡ್ತಾನೇ ಇದ್ದಾರೆ ನನಗೆ ಗ್ರೀನ್ ರೂಮ್ ಅಲ್ಲಿ, ಹುಡುಗರು ಬನ್ನಿ ಅರ್ಜೆಂಟ್ ಅಪ್ಪ ಮಾತಾಡ್ಬೇಕಂತ. ನಾನು ನಮ್ಮ ತಂದೆ ಫೋನ್ ಮಾಡಿಬಿಟ್ಟು 2009 ಮಗ, ಚಿಕ್ಕ ಮಗ 2 years ಆಗ ಚಿಕ್ಕವನಿಗೆ, ನಮ್ಮಪ್ಪ ಫೋನ್ ಮಾಡಿಬಿಟ್ಟು, ನೋಡಮ್ಮ ನೀವು ಬರ್ತಾ ಇದ್ದಂಗೆ ಇನ್ನು ಎಂಡ್ ಮಾಡಬೇಕು ನಿಮ್ದು ಇದೆಲ್ಲಾನು, ನೀವೀಗ ಏನು ಊರು ಎಲ್ಲ ಅಲಿತಿದ್ದೀರಾ, ಫಸ್ಟು ನೀವು ಎಂಡ್ ಮಾಡಬೇಕು, ಮಾಡಿಬಿಟ್ಟು ದೇವಸ್ಥಾನದಲ್ಲಿ ತಡೆ ಅಂಗಡಿ ಕೊಡ್ತಾ ಇದ್ದೀನಿ, ನಮ್ಮ ಅಮ್ಮನ ಇನ್ಚಾರ್ಜ್ ಅಲ್ಲಿ ಇತ್ತದು. ಯಾಕಂದ್ರೆ ನಮ್ಮಲ್ಲಿ ಮುಖ್ಯವಾಗಿರೋದೇ ತಡೆ ಪದ್ಧತಿ. ಬಂಡಿ ಮಹಾಕಾಳಿ ಟೆಂಪಲ್ ಅಂದ ತಕ್ಷಣ ನಿಮಗೆ ಗೊತ್ತಿರುತ್ತೆ, ಮೇನ್ ದೃಷ್ಟಿ ತೆಗಿಯೋದು ಆಗ ಅಜ್ಜಿ ಕಾಲದಿಂದನೂ ಇದು ನಡ್ಕೊಂಡ್ ಬಂದಿರುವಂತ ಪದ್ಧತಿ. ಆಮೇಲೆ ಅಮ್ಮನವ್ರ ಮೇಲಿಂದ ಅಭಿಷೇಕದ ನೀರ್ ಹಾಕೋದು, ಈ ಒಂದು ಪದ್ಧತಿ ಇರೋದ್ರಿಂದ ತಡೆ ಅಂಗಡಿ ಇನ್ಚಾರ್ಜ್ ನಿಮ್ ತಾಯಿಯಿಂದ ತೆಗೆದು ನಿನಗೆ ಕೊಡ್ತಾ ಇದ್ದೀನಿ, ನೀನ್ ನಡ್ಸ್ಬೇಕು ಅಂದ್ರು. ನನಗೆ ನಮ್ಮಪ್ಪ ಹಿಂಗೆ ಹೇಳ್ತಿದಾರೆ, ವೀರಪ್ಪ ನಾನು ಹಂಗೆ ಹೇಳಿದ್ದು, ನಿಂಗೇನಪ್ಪ ನಿಂಗೇನು ತಲೆ ಕೆಟ್ಟಿದ್ಯಾ, ನಾನು ಇಷ್ಟು ದೂರ ಇದ್ದೀನಿ, ಸುಮ್ಮನೆ ಇರಪ್ಪ ಕೇಳ್ತಾ ಇದ್ದೀನಿ, ನಾನು ಹಿಂಗೆ ಮಾತಾಡ್ತಾ ಇದ್ದೀನಿ ಅಪ್ಪನಿಗೆ, ನೀನು ಹಿಂಗೆ ಅರ್ಜೆಂಟ್ ಮಾಡ್ತಿದ್ಯಾ ನಂಗೆ ಬಾ ಅನ್ಕೊಂಡು. ಆಮೇಲೆ ಅಪ್ಪ ಅಂದ್ರೆ, ಇಲ್ಲಮ್ಮ ನೀನು ಬಂದ್ರೆ ಬಾ, ಇಲ್ಲ ಅಂದ್ರೆ ನಿನ್ನ ಮಕ್ಕಳು ಇಬ್ಬರನ್ನು ಬಿಟ್ಬಿಟ್ಟು ಗಂಡ ಹೆಂಡತಿ ಏನೋ ಮೆಟ್ಲು ಹತ್ತಬೇಡಿ ನೀವು ನಮ್ಮ ದೇವಸ್ಥಾನದ್ದು ಅಂದ್ಬಿಟ್ರು, ಖಂಡಿತವಾಗ್ಲಿ ಫೋನಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾನು ಇವತ್ತೇನೋ ಕಳೀಲಿ, ನಾಳೆ ಹೋಗಿ ಮಾತಾಡೋಣ ಅನ್ನೋ ತರ ನಾನು ಅನ್ಕೊಂಡೆ. ನಾಳೆ ಲೈಟ್ ಆಗೇ ಇರ್ಲಿ ಅದು, ಯಾಕಂದ್ರೆ ಅಪ್ಪ ಅಲ್ಲೇನೋ ಏನೋ ಆಗಿರ್ಬೇಕು ಇನ್ಸಿಡೆಂಟು, ಗೊತ್ತಿಲ್ಲ ನನ್ಗೆ. ಸೊ ಅದಕ್ಕೆ ಹೇಳ್ತಿದ್ದಾರೆ ಅನ್ನೋದು ನನ್ಗಿತ್ತು. ಯಾಕಂದ್ರೆ ನನ್ಗೆ ಆ ಟೈಮಲ್ಲಿ ನಿಮೋನಿಯಾ ಆಗ್ಬಿಟ್ಟಿತ್ತು. ಸೊ ನಿಮೋನಿಯಾ ಆಗಿ ಕೂಡ ನಾನು ಆಚೆ ಓಡಾಡ್ತಾ ಇದ್ದೀನಿ, ಮತ್ತೆ ಟೆಕ್ಸ್ಟೈಲು ರನ್ ಮಾಡೋಕ್ಕೆ ಸಫರ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಏನಂದ್ರೆ ಸ್ಟ್ರಗ್ಲಿಂಗ್ ಆ್ಯಕ್ಚುಲಿ ಒಂದು ಬಿಸ್ನೆಸ್ ಅಂತ ಬಂದಾಗ ನಾವು ಆಚೆನೂ ಹೋಗಿ ಇಲ್ಲೂ ಇದ್ಕೊಂಡು, ಯಾಕಂದ್ರೆ ಇದು ಒಂದು ನಿಂತ್ಕೊಂಡಿರುವಂಥ ಬಿಸ್ನೆಸ್, ಇದು ಒಂದೇ ಕಡೆಯಲ್ಲಿ ಇರಬೇಕು, ಇದು ನಾವು ಆಚೆ ಓಡಾಡೋವಂಥ ಫ್ಲೋಟಿಂಗ್ ಇದು. ಸೊ ಹಿಂಗಿದ್ದಾಗ ನನಗೆ ಅದು ನಡ್ಸೋಕೆ ಕಷ್ಟ ಆಗ್ತಿದೆ ಅನ್ನೋದು ಅಪ್ಪನಿಗೆ ಅರ್ಥ ಆಗಿರಬೇಕು. ಮೋಸ್ಟ್ ಅದಕ್ಕೆಲ್ಲೋ ಹೇಳ್ತಿದ್ದಾರೆ, ನಾಳೆ ನೋಡೋಣ ಮಾತಾಡೋಣ ಅನ್ನೋದಿತ್ತು ನನಗೆ. ಆಮೇಲೆ ನಾನು ಬಂದ ಮೇಲೆ ನೆಕ್ಸ್ಟ್ ಡೇ ಏನಾಯಿತು, ಬಂದ್ಮೇಲೂ ಅದೇ ಇದೆ ಕಥೆನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇಲ್ಲಮ್ಮ ನೀನು ಮಾಡ್ಲೇಬೇಕಮ್ಮ, ನಾನು ಏನು ನಮ್ಮಪ್ಪ ಹೇಗೆ ಅಂದರೆ, ನಾವು ನಿಜ ಹೇಳ್ಬೇಕಂದ್ರೆ ನಾನು ಈಗ ಹೇಳ್ತಾ ಇದ್ದೀನಿ, ಅಪ್ಪ ಎಲ್ಲೂ ಕೂಡ 1 ಅಡಿ ಜಾಗ ಅಂತಾನು ಮಾಡಿಲ್ಲ ಇಲ್ಲಿವರೆಗೂ. ಅವ್ರಿಗೆ ಏನಂದ್ರೆ, ನಮ್ದು ಒಂದು ಹೊಸಗುಡದಲ್ಲಿ ಮನೆ ಇತ್ತು ಅಪ್ಪನಿಗೆ, ಅವಾಗ ಅಲ್ಲಿ 5 ಗಂಟೆ ಬೆಳಗಿನ ಜಾವದಲ್ಲಿ ಬಂದು ದೇವಸ್ಥಾನ, ಅವಾಗೆಲ್ಲ ಕಾಡು ಬೆಟ್ಟ ಆ ತರ ಇದ್ದಿದ್ದ ಜಾಗ ಅದು. ನೀರು ಇವಾಗ ಕೆಂಪಾಂಬುದಿ ಕೆರೆ ಇದೆ, ಸೊ ಆ ನೀರನ್ನೇ ತಂದು ಅಮ್ಮನ್ಗೆ ಸ್ನಾನ ಮಾಡಿಸಿ, ಅಲ್ಲೇ ಗಿಡಗಳಲ್ಲಿ ಸಿಗ್ತಾ ಇದ್ದು ಹೂಗಳನ್ನ ಇದ್ ಮಾಡಿ, ಬೆಳಗಿನ ಜಾವ 5 ಗಂಟೆಗೆ ಅಪ್ಪ ಮನೆಯಿಂದ ಹೊರಟ್ರೆ ಬರ್ತಾ ಇದ್ದಿದ್ದೆ ನೈಟ್ 10:30 11 ಗಂಟೆ. ಈಗಲೂ ನಮ್ಮ ದೇವಸ್ಥಾನ ಓಪನ್ ಆಗೋದೆ 7 to 10:30 ವರೆಗೂ ಡೈಲಿ, ಅಂದ್ರೆ ಟ್ಯೂಸ್ಡೇ ಫ್ರೈಡೆ ಸಂಡೇ ಇರುತ್ತೆ. ಬೇರೆ ದಿವಸಗಳಲ್ಲಿ 8:30 9 ಕ್ಲೋಸ್ ಮಾಡ್ತೀವಿ. ಸೊ ಹಿಂಗಿರೋ ಒಂದು ಇದನ್ನ ಹೇಗಂದ್ರೆ, ಅಪ್ಪ ಅಲ್ಲಿಂದ ಬರ್ಬೇಕು ಅನ್ನೋ ಕಾರಣಕ್ಕೆ ಅದೊಂದೇ ಮನೆ, ಹೊಸಗುಡದಲ್ಲಿ ಮನೆ ಬಿಟ್ರೆ 1 ಅಡಿ ಜಾಗ ಅಂತ ಅಪ್ಪ ಎಲ್ಲೂ ಮಾಡಿಲ್ಲ ನಮ್ಗೆ. ಇಲ್ಲಮ್ಮ ಸಾಕು, ಇರಕ್ ಮನೆ ಇದೆ ನಮ್ಗೆ, ಇರಕ್ಕೆ ತಾಯಿ ಸ್ಥಾನ, ಇಲ್ಲಿ ಕೆಲಸ ಅಂತ ಇದೆ, ಎಲ್ಲ ವೃತ್ತಿನೂ ಇಲ್ಲೇ ಇದೆ, ಮನೇನೂ ಇದೆ, ಆಶ್ರಯ ಇದೆ, ಸೊ ಇನ್ನೇನ್ ಬೇಕು ನಮ್ಗೆ ಅಂತ ಅಪ್ಪ ಮಾಡಿಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51,
ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.